ನೋಡಿ ಒಂದೆರಡು ಕ್ಲಾಸ್ ರೂಮ್ ತೋರಿಸ್ತೀನಿ ನಿಮಗೆ. LKG ಇದೆ, ಫಸ್ಟ್ ಒನ್ LKG 1, ಆ ಕಡೆ LKG 2 ಅಂತ. LKG 1 ಆಯಿತಾ. LKG 1 ಅಂದರೆ ಇನ್ನೊಂದು ಸೆಕ್ಷನ್ ಇದೆ ಅಂತ ನೋಡಿ. ಒಳಗಡೆ ಎಷ್ಟು ಸಖತ್ತಾಗಿದೆ ನೋಡಿ, ಎಷ್ಟು ಸಖತ್ತಾಗಿದೆ. ಎಲ್ಲ ರಜೆ ಇರೋದ್ರಿಂದ ಎಲ್ಲ ಒಂದು ಕಡೆ ಹಾಕ್ಬಿಟ್ಟು ಹೋಗಿದ್ದಾರೆ. ಆ ಕಡೆ ಗಡಿಯಾರ, ಈ ಕಡೆ ಆಲ್ಫಾಬೆಟ್ಟು. ಒಂದು ಗೌರ್ಮೆಂಟ್ ಸ್ಕೂಲ್ ಅಂದರೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಈ ಕ್ವಾಲಿಟಿ ಎಜುಕೇಷನು ಎಲ್ಲರಿಗೂ ಬೇಕು, ಎಲ್ಲ ಪ್ರತಿಯೊಂದು ಮಕ್ಳಿಗೂ ಬೇಕು, ನಮಗೆ ಪ್ರತಿಯೊಂದು ಮಕ್ಳಿಗೂ ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಪೇಂಟಿಂಗ್, ಗಮ್ ಅಂತ ಇದೆ. ನೆಕ್ಸ್ಟು ನೋಡಿ, ಡೋರ್ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ಡೋರು ಇದು UKG 1 ಅಂತ ಇದೆ. UKG 1 ಇದು ಕ್ಲಾಸ್ ರೂಮು. ಇವತ್ತು ಭಾನುವಾರ ಆಗಿರೋದ್ರಿಂದ ಎಲ್ಲ ಇದು ಮಾಡಿದ್ದಾರೆ ಅಷ್ಟೇ, ಎಲ್ಲ ಒಂದು ಕಡೆ ಜೋಡಿಸಿದ್ದಾರೆ. ಗ್ರೀನ್ ಬೋರ್ಡ್ ಇದೆ, ಓವಲ್ಸು, ನಂಬರ್ಸು, ಸೆನ್ಸರಿ ಆರ್ಗಾನ್ಸು, ಫ್ರೂಟ್ಸು. ಕಿಟಕಿ ನೋಡಿ, ಕಿಟಕಿ ಮಂತ್ಸು, ನ್ಯಾಷನಲ್ ಸಿಂಬಲ್ಸ್, ಬರ್ಡು, ಫ್ರೇಸು, ಇಷ್ಟು ಅದ್ಭುತವಾಗಿದೆ. ಒಂದು ಸರ್ಕಾರಿ ಶಾಲೆ. ಅಲ್ಲಿ ನೋಡಿ ಮೇಲ್ಗಡೆ ಲೈಟಿಂಗ್ ಸಿಸ್ಟಮ್ ಯಾವ ರೀತಿ ಮಾಡಿದ್ದಾರೆ, ಲೈಟಿಂಗ್ ಆ್ಯಂಡ್ ವೆಂಟಿಲೇಷನ್. ಎಲ್ಲ ಪ್ಲೇ ಗ್ರೌಂಡು, ಆಲ್ರೆಡಿ ಹೇಳಿದಾಗೆ ಪ್ಲೇ ಗ್ರೌಂಡು, ಪ್ರೇಯರ್ ಮಾಡೋಕ್ಕೆ. ಅಲ್ಲೊಂದು 1ನೇ ಕ್ಲಾಸ್ ತೋರಿಸ್ತೀನಿ ನೋಡಿ, ಅಲ್ಲೊಂದೆರಡು ಕ್ಲಾಸು. ಒಂದು ಸೆಕೆಂಡ್ ಸ್ಟ್ಯಾಂಡರ್ಡು, ಥರ್ಡ್ ಸ್ಟ್ಯಾಂಡರ್ಡ್ ತೋರಿಸ್ತೀನಿ. ಇದು 3ನೇ ಕ್ಲಾಸು ನೋಡಿ. ಯಾವುದೋ ರಷ್ಯಾದಲ್ಲಿ ಯಾವುದೋ ಒಂದು ಯೂನಿವರ್ಸಿಟಿಗೆ ಹೋದಂಗೆ ಆಗುತ್ತೆ. ಸೆಕೆಂಡ್ ಸ್ಟ್ಯಾಂಡರ್ಡ್ ಕ್ಲಾಸ್ ರೂಮ್ ಯಾವ ರೀತಿ ಇದೆ. KPS ಸ್ಕೂಲ್ ಬೋರ್ಡು ಇದು, ಆ ಕಡೆ ಗೋಡೆ. ಆಯಿತಾ. ಥರ್ಡ್ ಸ್ಟ್ಯಾಂಡರ್ಡ್ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಇದು ಸೆಕೆಂಡ್ ಸ್ಟ್ಯಾಂಡರ್ಡ್. ಕ್ಲಾಸ್ ರೂಮು ಗೌರ್ಮೆಂಟ್ ಸ್ಕೂಲ್ ಅಂದರೆ ಈ ರೀತಿ ಇರಬೇಕು. ಸೆಕೆಂಡ್ ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ನೋಡಿ, ಸೆಕೆಂಡ್ ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನನ್ನ ಕ್ಲಾಸಲ್ಲಿ. ಸೆಕೆಂಡ್ ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಇಲ್ಲಿ ಡಿಫ್ರೆಂಟ್ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ ಮಾಡಿದ್ದಾರೆ. ಅಲ್ಲಿ ಇದು ನೋಡಿ, ದೇವಸ್ಥಾನ ಕಂಡಂಗೆ ಆಗುತ್ತೆ. ಸ್ಟೋರ್ ರೂಮ್, ಫ್ಯಾಮಿಲಿ, ಟ್ರಾನ್ಸ್ಪೋರ್ಟು, ಫ್ರೂಟ್ಸು, ಬರ್ಡ್ಸು. ಸ್ಕೂಲ್ ಅಂದರೆ ಮಕ್ಕಳು ಖುಷಿಯಾಗಿ ಬರಬೇಕು, ತೋಟಕ್ಕೆ ಬಂದಾಗ ಬರಬೇಕು. ಸ್ಕೂಲಿಂದ ಆಚೆ ಬಂದರೂ ರೆಸಾರ್ಟ್ ಬಂದಾಗ ಬರಬೇಕು. ನೋಡೋಣ, ಟಾಯ್ಲೆಟ್ ಓಪನ್ ಆಗಿದೆಯಾ ಚೆಕ್ ಮಾಡ್ತೀನಿ. ಟಾಯ್ಲೆಟ್ ಯಾವ ರೀತಿ ಇದೆ ಅಂದ್ಬಿಟ್ಟು. ಇದು ಟಾಯ್ಲೆಟು. ಓಕೆ, ಇದು ನಲಿಕಲಿ ರೂಮು. ನೋಡಿ, ಎಲ್ಲ ರೌಂಡ್ ಟೇಬಲ್, ಮಕ್ಕಳಿಗೆ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಕನ್ನಡ, ಇಂಗ್ಲೀಷು ಎಲ್ಲದರಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದ್ಭುತವಾಗಿದೆ ಸ್ಕೂಲು.
ಇನ್ನೊಂದು ನಲಿಕಲಿ 1 ಅಂದರೆ 2 ಸೆಕ್ಷನ್ ಇದೆ ಇಲ್ಲಿ. ನಲಿಕಲಿ 1 ಅಂದರೆ ನಲಿಕಲಿ 2 ಅಂದರೆ 2 ಸೆಕ್ಷನ್ ಇದೆ. ಇಲ್ಲಿ ನಮ್ಮ ಫ್ರೆಂಡ್ ಧನುಷ್ ಅವರು ಫೋಟೋ ವಿಡಿಯೋನ ಮಾಡ್ತಾ ಇದ್ದಾರೆ. ದೇಹದ ಭಾಗಗಳು, ಬೋರ್ಡು, ನೋಡಿ ಚಿತ್ರ. ಇಲ್ಲಿ ನೋಡಿ ಎಲ್ಲ ಹೂವು ಎಲ್ಲ ಯಾವ ರೀತಿ ಬೆಳೆಸಿದ್ದಾರೆ ಅಂತ. ಸುತ್ತ ಗಿಜಿ ಗಿಜಿ ಅಂತ ಇದ್ರು, ಒಳಗಡೆ ಮಾತ್ರ ತುಂಬ ಕಾಮ್ ಆಗಿದೆ. ಇದೆ ಟಕ್ಕರ್ ಕುಟುಂಬ ಅಂತ, ಟಕ್ಕರ್ ಕುಟುಂಬ ಪ್ರತಿಷ್ಠಾನ ಅಂತ. ಬಿಸ್ನೆಸ್ ಮ್ಯಾನ್ಗಳು ಅಂದರೆ ಈ ರೀತಿ ಇರಬೇಕು. ಸಮಾಜಕ್ಕೆ ಉಪಕಾರ ಮಾಡೋ ಬಿಸ್ನೆಸ್ ಮ್ಯಾನ್ ಕುಟುಂಬಗಳು ಒಳ್ಳೇದಾಗಬೇಕು. ಇವರೆಲ್ಲ 100 ಕಾಲ 1000 ವರ್ಷ ಬದುಕಬೇಕು ಇವರೆಲ್ಲ. ಅಂದರೆ ಪೂರ್ತಿ ಕುಟುಂಬ ರಾಜರ ಕುಟುಂಬದ ಥರ ಬದುಕಬೇಕು ಇವರೆಲ್ಲ. ಈ ಥರ ಎಲ್ಲ ಸರ್ಕಾರಿ ಶಾಲೆಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂದರೆ ಇವರೆಲ್ಲ 1000 ಕಾಲ ಇವ್ರ ಹೆಸರು ಇರಬೇಕು. ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ಈಗ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ. ಮೇಲ್ಗಡೆ ಹೋಗೋಣ. ಇಲ್ಲಿ ಮೇಲ್ಗಡೆ ಹೋಗೋಣ. ಫಸ್ಟ್ ಫ್ಲೋರ್ಗೆ 2 ಸ್ಟೋರಿ ಬಿಲ್ಡಿಂಗು. ಎಲ್ಲ ಸೇಫ್ಟಿ, ಸ್ಟೋರ್ ರೂಮು, ಆರ್ಕಿಟೆಕ್ಚರ್ಗೆ ಕಾಸು. ಕೆಳಗಡೆ ಲೈಟ್ ಬರೋಂಗೆ ಮಾಡಿದ್ದಾರೆ ನೋಡಿ. ಲೈಟ್ ಬರೋಂಗೆ, ಮೇಲ್ಗಡೆ ಗಾಳಿ ಬರೋಂಗೆ, ಗಾಳಿ ಬೆಳಕು. ಇದನ್ನೇ ಆರ್ಕಿಟೆಕ್ಚರ್ ಅಥವಾ ವಾಸ್ತು ಅಂತ ಹೇಳೋದು. ಸುಮ್ಮನೆ ತುಂಬ ವಾಸ್ತು ಪ್ರಕಾರ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಮೇಲ್ಗಡೆ. ಓಕೆ ನೋಡಿ ಮೇಲ್ಗಡೆಯಿಂದ ಟೆರೇಸಿಂದ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ 6ನೇ ಕ್ಲಾಸ್ ಕ್ಲಾಸ್ ರೂಮ್ ಹೆಂಗಿದೆ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ. ಬೋರ್ಡ್ ನೋಡಿ, ಬೋರ್ಡಿಂಗ್ ಸಿಸ್ಟಮ್ ಇದೆಲ್ಲ ಇದ್ರಲ್ಲಿ ನೋಡಿದ್ದೆ ನಾನು. ಎಲ್ಲೇ MIT ನೋಡಿದ್ದೆ ಈ ಥರ ಬೋರ್ಡ್ಗಳು. ಸ್ಲೈಡ್ ಮಾಡ್ಕೊಂಡು ಪಾಠ ಮಾಡೋದು. ಇದೆಲ್ಲ ಸ್ಲೈಡ್ ಮಾಡ್ಕೋಬೋದು, ಒಂದಾದ್ಮೇಲೆ ಒಂದು, ಆಮೇಲೆ ಉಳಿಸ್ಕೋಬೋದು. ಸ್ಲೈಡಿಂಗ್ ಬೋರ್ಡ್ಸು ಸಿಸ್ಟಮಲ್ಲಿ ಆ ಥರ ಇದೆ. ತುಂಬ ಅದ್ಭುತವಾಗಿದೆ ನಿಮಗೆ. ಸರ್ ವಾಶ್ರೂಮಾ ಆ ಕಡೆನಾ? ಇದೆಲ್ಲ ಇನ್ನೊಂದು 7ನೇ ಕ್ಲಾಸ್ A ಸೆಕ್ಷನ್ ಅಂತ. A ಸೆಕ್ಷನ್ ಅಂದರೆ B ಸೆಕ್ಷನ್ ಇರಲೇಬೇಕು ಆಯಿತಾ. ಬುಕ್ ಇಟ್ಕೊಳ್ಳೋಕ್ಕೆ ಪ್ರತಿಯೊಂದು ಕ್ಲಾಸ್ ರೂಮು ಡಿಫ್ರೆಂಟ್ ಆಗಿದೆ. ಅವರ ಕ್ಲಾಸ್ ರೂಮಿಗೆ ತಕ್ಕಂಥ ಪಿಕ್ಚರ್ಸು ಅದನ್ನೆಲ್ಲ ಮಾಡಿದ್ದಾರೆ ನೋಡಿ. 7ನೇ ಕ್ಲಾಸ್ ಮಕ್ಕಳು ಅಂದರೆ 7ನೇ ಕ್ಲಾಸ್ ಮಕ್ಕಳಿಗೆ ಸಂಬಂಧಪಟ್ಟ ಚಿತ್ರನ ಗೋಡೆ ಮೇಲೆಡೆ ಇದು ಮಾಡಿದ್ದಾರೆ. ಇಲ್ಲಿ ನೋಡಿ ಸೀಲಿಂಗ್, ಸನ್ರೂಫ್. ಸನ್ರೂಫ್ ನೋಡಿ, ಸನ್ರೂಫ್ ಇದೆ ನೋಡಿ. BMW ಕಾರ್ ಥರ ಸನ್ರೂಫ್ ಇಟ್ಟಿದ್ದಾರೆ ಇದಕ್ಕೆ. ಇದು 8th ಸ್ಟ್ಯಾಂಡರ್ಡು A ಸೆಕ್ಷನ್ನು, 8th ಸ್ಟ್ಯಾಂಡರ್ಡು. ಈ ಥರ ಇದೆ. ಭಾನುವಾರ ಆಗಿರೋದ್ರಿಂದ ಇದಿಲ್ಲ. ಎಲ್ಲಿದೆ TV? ಎಲ್ಲ TV ಇದೆಯಂತೆ ನೋಡಿ. ಇಲ್ಲ ಸರ್ ತೋರಿಸ್ತಾ ಇದ್ದಾರೆ. ಲಾಕ್ ಮಾಡಿದ್ದಾರೆ ಅನ್ಸುತ್ತೆ. ಓಕೆ ಏನು ಲಾಕ್ ಮಾಡಿದ್ದಾರೆ ಅನ್ಕೋತೀವಿ. ಎಲ್ಲ ಲಾಕ್ ಮಾಡಿದ್ದಾರೆ. ಅದ್ರ ಹಿಂದೆ TV ಇದೆಯಂತೆ. ಇದ್ರ ಹಿಂದೆ
ಸ್ಮಾರ್ಟ್ ಟಿ ವಿ ಇದೆ, ಎಲ್ ಇ ಡಿ ಟಿ ವಿ, ಗ್ಲಾಸ್ ಇದೆ. ಬೋರ್ಡ್ನ ಸ್ಲೈಡ್ ಮಾಡಿದ್ರೆ ನಿಮಗೆ ಟಿ ವಿ ಸಿಗುತ್ತೆ. ಸ್ಮಾರ್ಟ್ ಟಿ ವಿ ಮೋಸ್ಟ್ಲಿ 43 ಇಂಚ್ ಇರಬೇಕು. ಸ್ಮಾರ್ಟ್ ಟಿ ವಿ ಇದೆ, ಬೋರ್ಡ್ನ ಸ್ಲೈಡ್ ಮಾಡ್ತಾರೆ. ಸರ್ ಸ್ಲೈಡ್ ಮಾಡಿ, ಎಲ್ಲ MIT ಲೆವೆಲಲ್ಲಿ ಮಾಡಿದ್ದಾರೆ. ಈ ಕಡೆ ಆದರೆ ಕ್ಲೋಸ್ ಮಾಡಿದ್ರೆ ಬೋರ್ಡ್ ಆಗುತ್ತೆ, ಓಪನ್ ಮಾಡಿದ್ರೆ ಎಲ್ ಇ ಡಿ ಟಿ ವಿ ಪ್ಲೇ ಮಾಡ್ಬೋದು. ಅಷ್ಟು ಅದ್ಭುತವಾಗಿದೆ ಎಲ್ ಇ ಡಿ ಟಿ ವಿ. ಮಕ್ಳಿಗೆ ಏನಾರ ಪಿಕ್ಚರು ವೀಡಿಯೋ ತೋರಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಎಲ್ ಇ ಡಿ ಟಿ ವಿ. ಇದು ಕ್ಲಾಸ್ ರೂಮ್. ನೋಡಿ ವಾಶ್ರೂಮ್ ಹೇಗಿದೆ ಅಂದ್ಬಿಟ್ಟು ನೋಡೋಣ. ಬಾಯ್ಸು ಗರ್ಲ್ಸು. ಬಾಯ್ಸ್ ವಾಶ್ರೂಮ್ ಮಾತ್ರ ಓಪನ್ ಮಾಡೋಣ. ಬಾಯ್ಸ್ ವಾಶ್ರೂಮು ನೋಡಿ ಎಷ್ಟು ನೀಟಾಗಿದೆ. ವಾವ್, ನೋಡಿ ಮಕ್ಕಳು ಹೈಟಿಗೆ ತಕ್ಕಂತೆ ವಾಶ್ರೂಮ್ ಇಟ್ಟಿದ್ದಾರೆ. ವಾಶ್ರೂಮು ಗೌರ್ಮೆಂಟ್ ಸ್ಕೂಲ್ ವಾಶ್ರೂಮು ನೋಡಿ. ಇದೆಲ್ಲ ಕೈ ತೊಳೋಕ್ಕೆ, ಹ್ಯಾಂಡ್ ವಾಶ್ ಮಾಡೋಕ್ಕೆ. ಇಲ್ಲಿ ನೋಡಿ, ಇದು ಇಂಡಿಯನ್ ಸ್ಟೈಲು. ಇಂಡಿಯನ್ ಸ್ಟೈಲಲ್ಲಿ ಕಾಂಕ್ರೀಟ್ ಮಾಡೋಕ್ಕೆ, ಇದು ವೆಸ್ಟರ್ನ್ ಸ್ಟೈಲಲ್ಲಿ ಕಾಂಕ್ರೀಟ್ ಮಾಡೋಕ್ಕೆ. ನೋಡಿ ಎರಡು ಯಾವ ರೀತಿ ಸಿಸ್ಟಮ್ ಇದೆ, ಇಂಟಗ್ರೇಟೆಡ್ ಸಿಸ್ಟಮ್. ಮಕ್ಕಳು ಹೈಟಿಗೆ ತಕ್ಕಂತೆ ಹೈಟಿಗೆ ಇದು ಮಾಡಿದ್ದಾರೆ ನೋಡಿ ವಾಶ್ರೂಮ್. ಒಂಚೂರು ಸ್ಮೆಲ್ ಇಲ್ಲ ಇಲ್ಲಿ. ಇದು ಗರ್ಲ್ಸ್ ವಾಶ್ರೂಮು. ಶೌಚಾಲಯ ಇದು ಗರ್ಲ್ಸು. ಸಂಡೇ ಆಗಿರೋದ್ರಿಂದ ಒಳಗಡೆ ಹೋಗ್ತಾ ಇರೋದು. ನೋಡಿ ವೆಂಟಿಲೇಷನು. ಹೆಣ್ಮಕ್ಳದ್ದು ಯಾವ ರೀತಿ ಇದೆ ವಾಶ್ರೂಮು ನೋಡಿ. ಮಕ್ಕಳು ಹ್ಯಾಂಡ್ ವಾಶ್ ಮಾಡೋಕ್ಕೆ ಅವ್ರ ಹೈಟಿಗೆ ತಕ್ಕಂತೆ ಇದು ಮಾಡಿದ್ದಾರೆ, ಆಯಿತಾ. ಈ ರೀತಿ ಇದೆ, ಚಿಕ್ಕ ಮಕ್ಕಳು ಆಗಿರೋದ್ರಿಂದ ಈ ರೀತಿ ವಾಶ್ರೂಮ್ ಸಿಸ್ಟಮ್ ಇದೆ. ಮತ್ತು ಅದು ಸೇಮ್ ಇಂಡಿಯನ್ ಸ್ಟೈಲು ವೆಸ್ಟರ್ನ್ ಸ್ಟೈಲಲ್ಲಿ ಇದಿರುತ್ತೆ. ಈ ಥರ ಇದೆ. ಅದು ಮೋಸ್ಟ್ಲಿ ವೆಸ್ಟರ್ನ್ ಸ್ಟೈಲ್ ಇರ್ಬೋದು, ಇಂಡಿಯನ್ ಸ್ಟೈಲು. ನೋಡಿ ಅದು ವೆಸ್ಟರ್ನು, ಇದು ಇಂಡಿಯನ್. ಗೌರ್ಮೆಂಟ್ ಸ್ಕೂಲ್ ಈ ಥರ ಕಟ್ಟಿದ್ರೆ ಯಾವ ಮಕ್ಕಳು ಬರೋಲ್ಲ ಅಂತಾರೆ, ಆಯಿತಾ. ಕ್ವಾಲಿಟಿ ಎಜುಕೇಷನ್ ಕೊಟ್ಟು ಈ ರೀತಿ ಕಟ್ಟಿದ್ರೆ ಯಾವ ಮಕ್ಕಳು ಬರೋಲ್ಲ ಅಂತಾರೆ. ಈ ರೀತಿ ಮೂಲಭೂತ ಸೌಕರ್ಯ ಕೊಟ್ಟು ಕ್ವಾಲಿಟಿ ಎಜುಕೇಷನ್ ಕೊಟ್ಟರೆ ಯಾವ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೆ ಬರೋಲ್ಲ ಅಂತಾರೆ. ಎಲ್ಲ ಕ್ಯೂ ನಿಂತಿರ್ತಾರೆ ಎಲ್ಲ.